ನೀವು ಜೀವನದೊಳಗೆ ತುಂಬಾ ನೊಂದಿದ್ದೀರಾ? ಕಷ್ಟಗಳು ಬಂದಾಗ ಸಾಕಾಗಿ ಹೋಗಿದೆಯಾ? ಇನ್ನೇನಪ್ಪ ಈ ತೊಂದರೆಯಿಂದ ಹೆಂಗೆ ಹೊರಗೆ ಬರ್ಬೇಕಂತೇಳಿ ವಿಚಾರ ಮಾಡ್ತಾ ಇದ್ದೀರಿ? ಪ್ರತಿದಿನ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಚಿಂತೆಯಲ್ಲಿ ಇರ್ತೀರಿ? ಹಾಗಿದ್ರೆ ಒಂದು ಮಾತು ಕೇಳಿ, 100ರೊಳಗೆ ಒಬ್ಬರಾದ್ರೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡ್ರೆ ಖುಷಿ ಅನಿಸುತ್ತೆ. ಕಷ್ಟಗಳು ಮನುಷ್ಯರಿಗೆ ಬರ್ತಾವೆ, ಪ್ರಾಣಿ ಪಕ್ಷಿಗೂ ಬರ್ತಾವೆ. ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯನಿಗೂ ಸೂರ್ಯಗ್ರಹಣ, ಚಂದ್ರನಿಗೂ ಚಂದ್ರಗ್ರಹಣ, ದೇವಾನುದೇವತೆಗಳಿಗೂ ಕೂಡ ರಾಕ್ಷಸರ ಹಾವಳಿ ಇತ್ತಂತ್ರಿ. ಅಂಥದ್ರೊಳಗೆ ದೇವರು ನಮ್ಮಂಥ ಮನುಷ್ಯರಿಗೆ ಪರೀಕ್ಷೆ ಮಾಡ್ತಿರ್ತಾನಪ್ಪ ಅಂತಂದ್ರೆ ಮುಂದೇನೋ ಒಂದು ಒಳ್ಳೇದಾಗುತ್ತಾ ಅನ್ನೋ ಒಂದು ನಿರೀಕ್ಷೆದೊಳಗೆ ಇವತ್ತಿನ ದಿನನ ಕಳೆದು ಬಿಡ್ಬೇಕು ನೋಡ್ರಿ. ಅಂದ್ರೇ ನಮ್ಮ ಮನಸ್ಸು ಶಾಂತವಾಗಿ ಇರ್ತದೆ. ಗಾಡ್ ಈಸ್ ಗ್ರೇಟ್. ಮನುಷ್ಯರಿಗಿನ ಹೆಚ್ಚಿಗೆ ನಿಮ್ಮ ಆತ್ಮವಿಶ್ವಾಸದ ಕಡೆಗೆ ಗಮನ ಇರಲಿ. ದೇವರನ್ನು ನಂಬ್ರಿ. ಇವತ್ತಿಲ್ಲ ನಾಳೆ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ.